ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಒಂದು MIನ ಸ್ಮಾರ್ಟ್ ಬಲ್ಬನ್ನು ಪರ್ಚೇಸ್ ಮಾಡಿದ್ದೀನಿ ಅಮೆಝಾನಿಂದ. ಇದರ ಬಗ್ಗೆ ಸ್ವಲ್ಪ ಏನು ಇದೆ, ಇದರ ಒಳಗಡೆ ಈ ಬಲ್ಬ್ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅಂತ ಸ್ವಲ್ಪ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಇದನ್ನು ಅನ್ಬಾಕ್ಸ್ ಮಾಡೋಣ. ಈ ಕವರ್ನ ಫಸ್ಟ್ ನಾನು ಬಿಡಿಸ್ತಾ ಇದ್ದೀನಿ. ಇದು MIನ ಸ್ಮಾರ್ಟ್ ಬಲ್ಬ್, MI ಸ್ಮಾರ್ಟ್ LED ಬಲ್ಬ್ ವೈಟ್. ಬಾಕ್ಸ್ನಲ್ಲಿ ಕೆಲವು ಫೀಚರ್ಸನ್ನು ಬರೆದಿದ್ದಾರೆ. ಇದು ಏನಪ್ಪ ಅಂತಂದರೆ ಅಲೆಕ್ಸಾ ಥ್ರೂ ವರ್ಕ್ ಆಗುತ್ತೆ, ಅದೇ ರೀತಿ ಗೂಗಲ್ ಅಸಿಸ್ಟೆಂಟ್ ಥ್ರೂ ವರ್ಕ್ ಆಗುತ್ತೆ. ಇದು 810 ಲುಮಿನಸ್ ಬ್ರೈಟ್ನೆಸ್ನ ಹೊಂದಿದೆ. ಆಮೇಲೆ ಅಡ್ಜಸ್ಟಬಲ್ ಬ್ರೈಟ್ನೆಸ್ ಅಂತೇಳಿ ಕೊಟ್ಟಿದ್ದಾರೆ, ಚೆಕ್ ಮಾಡ್ಬೋದು ಏನಿದೆ ಅಂತ ಹೇಳ್ಬಿಟ್ಟು. ಏನಪ್ಪ ಅಂತಂದರೆ ಎನರ್ಜಿ ಎಫಿಷಿಯೆಂಟ್ ಅಂತ ಹೇಳ್ತಾರೆ, ಮೊಬೈಲ್ ಆ್ಯಪ್ ಕಂಟ್ರೋಲ್ ಇದಂತೆ, ಗ್ರೂಪ್ ಲೈಟ್ಸ್ ಟು ಕ್ರಿಯೇಟ್ ಸೀನ್ಸ್, ಇಷ್ಟೆಲ್ಲ ಫೀಚರ್ ಇದೆ ಅಂತ ಈ ಬಾಕ್ಸ್ ಮೇಲೆ ಬರ್ತಿದ್ದಾರೆ. ನಾವು ಇದನ್ನು ಓಪನ್ ಮಾಡಿದ ಮೇಲೆ, ಯೂಸ್ ಮಾಡಿದ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳೋದನ್ನು ನಾವು ನೋಡಬೇಕಾಗುತ್ತೆ. ಅಲ್ಲಿವರೆಗೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ. ಅದೇ ರೀತಿ ವಿಡಿಯೋ ಚೆನ್ನಾಗಿದ್ದಾಗ ನೀವು ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಬಲ್ಬ್ ಯಾವ ರೀತಿ ಇದೆ ಅಂತ ಹೇಳೋದನ್ನು ನಾವು ಚೆಕ್ ಮಾಡೋಣ. ಇದಕ್ಕೆ ಇಲ್ಲಿ ಸೀಲ್ಡ್ ಆಗಿದೆ ಆ್ಯಕ್ಚುಲಿ. ಇದನ್ನು ಈಗ ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಬಲ್ಬ್ ಇದೆ. ಈ ಪ್ಲಾಸ್ಟಿಕ್ ಕವರಲ್ಲಿ ಚೆನ್ನಾಗಿ ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ. ಬಲ್ಬ್ ನಮ್ಮ ಸಾಧಾರಣ LED ಬಲ್ಬ್ ಥರ ಇದೆ. ಇದರಲ್ಲಿ ಇಲ್ಲಿ ಒಂದು ಕಡೆ MI ಅಂತೇಳಿ ಬರ್ತಿದ್ದಾರೆ, ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇದೆ, ಥಿಂಕ್ ಇದು ಕಾಣಿಸ್ತಾ ಇಲ್ಲ. ಸಪ್ರೇಟಾಗಿ ಫೋಟೋ ಹೊಡೆದ್ಬಿಟ್ಟು ನಾನು ವಿಡಿಯೋದಲ್ಲಿ ಹಾಕ್ತೀನಿ. ಬಾಕ್ಸ್ನ ಒಳಗಡೆ ಒಂದು ಸಣ್ಣ ಮ್ಯಾನ್ಯಲ್ ಇದೆ. ಇದನ್ನು ಯಾವ ರೀತಿ ಇದರಲ್ಲಿ ಆಪ್ರೇಟ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಈ ಮ್ಯಾನ್ಯಲಲ್ಲಿ ಬರೆದಿದ್ದಾರೆ. ಅದೇ ರೀತಿ ನಾವು ಆಪ್ರೇಟ್ ಮಾಡಿಬಿಟ್ಟು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳೋದನ್ನು ನಾವು ನೋಡೋಣ. ಈಗ ನಾನು ಈ ಬಲ್ಬನ್ನು ಈ ಹೋಲ್ಡ್ರಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಇದನ್ನು ಸ್ವಿಚ್ ಆನ್ ಮಾಡೋ ಮೊದಲು ಈ ಫೋನು ಆಟೋಮೆಟಿಕ್ಕಾಗಿ ವರ್ಕ್ ಆಗಬೇಕು ಅಂತಂದರೆ ನಾವು MI ಹೋಮ್ ಆ್ಯಪ್ಗೆ ಇದನ್ನು ಫಸ್ಟ್ ಕನೆಕ್ಟ್ ಮಾಡಬೇಕು. ನಾವು MI ಹೋಮ್ ಆ್ಯಪ್ನ ಕನೆಕ್ಟ್ ಮಾಡೋದು ಯಾವ ರೀತಿ ನೋಡೋಣ. ಇದು MI ಹೋಮ್ ಆ್ಯಪ್. ಈಗ ನಾವು MI ಹೋಮ್ ಆ್ಯಪ್ನಲ್ಲಿ ಈ ಡಿವೈಸನ್ನು, ಅಂದರೆ ಈ ಬಲ್ಬನ್ನು ಯಾವ ರೀತಿ ಕನೆಕ್ಟ್ ಮಾಡೋದು ನೋಡೋಣ. MI ಹೋಮ್ ಆ್ಯಪ್ ನೋಡಿ, ಆ್ಯಡ್ ಡಿವೈಸ್ ಮಾಡಬೇಕು. ಈಗ ಇದು ಸ್ಕ್ಯಾನ್ ಆಗ್ತಾ ಇದೆ. ವೈಫೈ ಆ್ಯಕ್ಸೆಸ್ ಕೊಡಬೇಕಾಗುತ್ತೆ. ಆನ್ ಮಾಡಿ. ಅಲ್ಲಿ ಈಗ ನಮ್ಗೆ ನೋಡಿದರೆ MI ಸ್ಮಾರ್ಟ್ LED ಬಲ್ಬ್ ಅಂತ ಹೇಳೋದು ಕಾಣಿಸ್ತಾ ಇದೆ. ನಾವು ಅದನ್ನು ಈಗ ನಮ್ಮ ವೈಫೈ ಜೊತೆ ಪೇರ್ ಮಾಡಬೇಕಾಗುತ್ತೆ. ಈಗ ಫೋನ್ ಪೇರ್ ಆಗ್ತಾ ಇದೆ. ವೈಫೈ QR ಕೋಡ್, again ಪಾಸ್ವರ್ಡ್. ಈಗ ಬ್ಲಿಂಕ್ ಆಗ್ತಾ ಇದೆ, ಅಂದರೆ ಇದು ಡಿವೈಸ್ ಕನೆಕ್ಟ್ ಆಗ್ತಾ ಇದೆ MI ಹೋಮ್ ಆ್ಯಪಲ್ಲಿ. ಈ ಬಲ್ಬ್ ನೇಮ್ನ ಬೇಕು ಅಂತಂದರೆ ನೀವು ರೀನೇಮ್ ಬೇಕಾದ್ರೆ ಮಾಡ್ಬೋದು. ನಿಮ್ಮ ಕನ್ವೀನಿಯೆಂಟ್ ನೇಮ್ ಏನು ಬೇಕು ಅಂತ ಹೇಳಂತ ನೋಡಿಕೊಂಡು ರೀನೇಮ್ ಮಾಡ್ಬೋದು. ರೀನೇಮ್ ಮಾಡೋಣ. ಈಗ ಟೆಸ್ಟ್ ಅಂತ ಕೊಡ್ತಾ ಇದೀವಿ. ಯಾವ ಬ್ರೈಟ್ನೆಸ್ ಬೇಕು, ಏನು ಎತ್ತ ಅಂತೇಳಿ ಎಲ್ಲ ಕಾಣಿಸ್ತಾ ಇದೆ. ಈಗ ನಾವು ಅಪ್ಲೈಡ್ ಸಕ್ಸಸ್ಫುಲಿ 50% ಬ್ರೈಟ್ನೆಸ್ ಕ್ಲಿಕ್ ಮಾಡಿದರೆ ಬಲ್ಬ್ ಈಗ ಇಷ್ಟೇ 50% ಬ್ರೈಟ್ನೆಸ್ಸಲ್ಲಿದೆ. 75% ಬ್ರೈಟ್ನೆಸ್ ಅಂತ ನಾವು ಚೆಕ್ ಮಾಡೋಣ.
ಆಗ ಬಲ್ಬು ಈ ರೀತಿಯಾಗಿ ಬ್ರೈಟ್ನೆಸ್ ಆಗಿ ಉರಿತಾ ಇರ್ತದೆ. ಈಗ ನಾವು ರೀಡಿಂಗ್ ಮೋಡ್ ಅಪ್ಲೈ ಮಾಡಿ ನೋಡೋಣ. ನೀವು ಕಾಣ್ಬೋದು ಈಗ ಫುಲ್ ಬ್ರೈಟಾಗಿ ಉರಿತಾ ಇದೆ. ಈಗ ನಾವು ಈ ಬಲ್ಬನ್ನು ಮೊಬೈಲ್ ಥ್ರೂ ಸ್ವಿಚ್ ಆನ್ ಸ್ವಿಚ್ ಆಫ್ನು ಮಾಡ್ಬೋದು. ಅದೇ ರೀತಿ ಬ್ರೈಟ್ನೆಸ್ನು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಈಗ ನಾವು ತೋರಿಸ್ತೀವಿ. ಈಗ ಆನ್, ಬಲ್ಬ್ ಆನ್ ಆಯಿತು. ಈಗ ಸ್ಕ್ರೀನಲ್ಲಿ ಅಪ್ ಡೌನ್ ಮಾಡಿದರೆ, ಅಪ್ ಮಾಡಿದರೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ಅದೇ ರೀತಿ ಡೌನ್ ಮಾಡಿದರೆ ಬ್ರೈಟ್ನೆಸ್ಸು ಕಡಿಮೆ ಆಗುತ್ತೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಚೆನ್ನಾಗಿದ್ದಲ್ಲಿ ಲೈಕ್ ಬಟನ್ನ ಒತ್ತಿ. ಥ್ಯಾಂಕ್ ಯು.